ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ಬಳಿಕ ಇಡೀ ದೇಶದಾದ್ಯಂತ ಲಕ್ಕುಂಡಿ ಸದ್ದು ಮಾಡ್ತಾ ಇದೆ. ಈಗ ಚಾಲುಕ್ಯರ ಕಾಲದ ಚಿನ್ನ ಇನ್ನಷ್ಟು ಸಿಗಬಹುದಾ, ನಿಕ್ಷೇಪವೇ ಇದೆಯಾ ಅನ್ನುವಂತಹ ಪ್ರಶ್ನೆಯ ಹಿನ್ನೆಲೆ ಉತ್ಖನನವನ್ನ ನಡೆಸೋದಕ್ಕೆ ಸರ್ಕಾರ ಮುಂದಾಗಿದೆ. ಇಡೀ ಗ್ರಾಮದಲ್ಲೇ ಉತ್ಖನನ ನಡೆಯುತ್ತಾ 101 ದೇಗುಲ 101 ಬಾವಿಯ ಐತಿಹಾಸಿಕ ತಾಣ ಈ ಲಕ್ಕುಂಡಿ. ದೇಗುಲ ಬಾವಿಯ ಆಳದಲ್ಲಿ ಚಿನ್ನದ ನಿಕ್ಷೇಪ ಅಡಗಿದೆಯಾ? ಚಾಲುಕ್ಯರು ಹೊಯ್ಸಳರ ಕಾಲದ ಸಂಪತ್ತು ಲಕ್ಕುಂಡಿಯಲ್ಲಿ ಇದೆಯಾ? ಲಕ್ಕುಂಡಿಯ ಟಂಕಸಾಲೆಯಲ್ಲಿ ಚಿನ್ನದ ನಾಣ್ಯಗಳು ಸಿದ್ಧವಾಗ್ತಾ ಇದ್ವಾ? ಐತಿಹಾಸಿಕ ಲಕ್ಕುಂಡಿ ಉತ್ಖನನದಲ್ಲಿ ಸಂಪತ್ತು ಪತ್ತೆ ಆಗತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಚಾರಿತ್ರಿಕ ಉತ್ಖನನದ ಗ್ರೌಂಡ್ ರಿಪೋರ್ಟ್. ದೇವಸ್ಥಾನದ ಮುಂಭಾಗದಲ್ಲಿ ಇವಾಗ ಉತ್ಖನನ ಕಾರ್ಯ ನಡೀತಾ ಇದೆ. ಇಲ್ಲಿ ಮಾರ್ಗಗಳನ್ನು ಕೂಡ ಹಾಕಿದ್ದಾರೆ. ಲಕ್ಕುಂಡಿಯಲ್ಲಿ ಐತಿಹಾಸಿಕ ಸಂಪತ್ತಿನ ಖಜಾನೆಯೇ ಅಡಗಿದೆ ಅನ್ನುವಂತಹ ಪ್ರಶ್ನೆ. ಚಾಲುಕ್ಯರು ಹೊಯ್ಸಳರ ಕಾಲದ ಖಜಾನೆ ಲಕ್ಕುಂಡಿಯಲ್ಲಿ ಇದೆಯಾ? ಶತಮಾನಗಳಿಂದ ಮಣ್ಣಲ್ಲಿ ಮಣ್ಣಾಗಿದೆಯಾ? ಅಪಾರ ಪ್ರಮಾಣದ ಸಂಪತ್ತು ಲಕ್ಕುಂಡಿಯಲ್ಲಿ ಚಿನ್ನ, ಹವಳ, ವಜ್ರದ ನಿಕ್ಷೇಪವೇ ಅಡಗಿದೆಯಾ? ಚಾರಿತ್ರಿಕ ಉತ್ಖನನ ಲಕ್ಕುಂಡಿ ಐತಿಹ್ಯಕ್ಕೆ ಸಾಕ್ಷಿ ನೀಡುತ್ತಾ? ವೀರಭದ್ರೇಶ್ವರ, ಚಂದ್ರಮೌಳೇಶ್ವರ ದೇಗುಲ ವ್ಯಾಪ್ತಿಯಲ್ಲಿ ಶೋಧ. ಇಲ್ಲಿನ ಪುಷ್ಕರಣಿಗಳ ಗರ್ಭದಲ್ಲಿ ಅಪಾರ ಸಂಪತ್ತು ಇದೆಯಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. 1000 ವರ್ಷಗಳ ಹಿಂದಿನ ನಿಗೂಢ ಸಂಪತ್ತು ಹೊರಬರುತ್ತಾ? ಈಗಾಗಲೇ ನೋಡಿ, ಅಲ್ಲಿ ಗಮನಿಸ್ತಾ ಇದ್ದೀರಿ, ಪೂಜೆ ಮಾಡುವ ಮೂಲಕ ಉತ್ಖನನಕ್ಕೆ ಚಾಲನೆಯನ್ನ ನೀಡುವಂತಹ ಕೆಲಸ ಆಗ್ತಾ ಇದೆ. ಮತ್ತೆ ಉತ್ಖನನ ನಡೀತಾ ಇದೆ. ಎಸ್ಪಿ ಸೇರಿದಂತೆ ಹಲವು ಪುರಾತತ್ವ ಇಲಾಖೆ ಅಧಿಕಾರಿಗಳು, ಜಿಲ್ಲಾಡಳಿತ ಅಲ್ಲಿ ಪೂಜೆ ಮಾಡಿ ಉತ್ಖನನಕ್ಕೆ ಚಾಲನೆಯನ್ನ ನೀಡಿದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಲಕ್ಕುಂಡಿ ಗ್ರಾಮದಿಂದ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಮಂಜುನಾಥ್, ಸದ್ಯಕ್ಕೆ ಏನ್ ನಡೀತಾ ಇದೆ? ಸಂಪೂರ್ಣ ಊರನ್ನೇ ಉತ್ಖನನ ಮಾಡಬೇಕು ಅನ್ನುವಂತಹ ಆಗ್ರಹ ಒಂದು ಕಡೆ ಆದ್ರೆ, ಊರನ್ನ ಸ್ಥಳಾಂತರ ಮಾಡಿ ಉತ್ಖನನ ಮಾಡಬೇಕು ಅನ್ನುವಂತ ಮಾತಿದೆ. ಈಗ ಸದ್ಯ ಅಧಿಕೃತವಾಗಿ ಉತ್ಖನನಕ್ಕೆ ಚಾಲನೆಯನ್ನ ನೀಡಲಾಗಿದೆ. ಏನೆಲ್ಲ ನಡೀತಾ ಇದೆ ಸದ್ಯಕ್ಕೆ ಆ ಗ್ರಾಮದಲ್ಲಿ? ಹೌದು ಶ್ರೀಪಾದ್, ಗದಗ ತಾಲೂಕಿನ ಐತಿಹಾಸಿಕ ಲಕ್ಕುಂಡಿ ಗ್ರಾಮ ಇದು. ಚಾಲುಕ್ಯರು ಮತ್ತು ವಿಜಯನಗರ ಅರಸರು ಆಳಿದಂತ ನಾಡು. ಈ ಒಂದು ಪ್ರದೇಶದಲ್ಲಿ ಸಾಕಷ್ಟು ನಿಧಿ ಸಂಪತ್ತು ಇದೆ ಎನ್ನುವುದು ಕೂಡ ಈ ಹಿಂದಿನ ಕೂಡ ಸಾಕಷ್ಟು ಗೊತ್ತಾಗ್ತಾ ಇದೆ. ಇವಾಗ ರಿತ್ತಿಯವರ ಕುಟುಂಬದಲ್ಲಿ ಮನೆ ಪಾಯ ತೆಗೆಯುವಂತಹ ಸಮಯದಲ್ಲಿ ನಿಧಿ ಸಿಕ್ಕ ನಂತರ ಇವಾಗ ಉತ್ಖನನ ಕಾರ್ಯ ಆರಂಭವಾಗಿದೆ. ನಾವು ಇಲ್ಲಿ ನೋಡ್ತಾ ಇರಬಹುದು, ಇವಾಗ ಉತ್ಖನನ ಕಾರ್ಯಕ್ಕೆ ಚಾಲನೆ ಕೊಡಲಾಗಿದೆ. ಇಲ್ಲಿ ಪುರಾತತ್ವ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಮತ್ತು ಈ ಒಂದು ಅಧಿಕಾರಿಗಳಾಗಿರ್ಬೋದು ಮತ್ತು ಲಕ್ಕುಂಡಿ ಪ್ರಾಧಿಕಾರದ ಅಧಿಕಾರಿಗಳು ಕೂಡ ಇಲ್ಲಿ ಇದ್ದಾರೆ. ಇವಾಗ ಸುಮಾರು 15ರಿಂದ 20 ಮಹಿಳೆಯರು ಕೂಡ ಇವಾಗ ಉತ್ಖನನ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ. ಇಷ್ಟೊಂದು ಪ್ರಮಾಣದಲ್ಲಿ ಅತಿ ಸೂಕ್ಷ್ಮವಾಗಿ ಈ ರೀತಿ ತೆಗೆಯುವಂತ ಕೆಲಸ ಮಾಡ್ತಾ ಇದ್ದಾರೆ. ಇವಾಗ ಮೇಲ್ಭಾಗದಲ್ಲಿ ಏನು ದೊಡ್ಡ ದೊಡ್ಡ ಪ್ರಮಾಣದ ಕಲ್ಲುಗಳು ಕೂಡ ಬಂದ್ರೆ ಇಂಥವನ್ನು ಸೂಕ್ಷ್ಮ ಪ್ರದೇಶ ಕೂಡ ಇಲ್ಲಿ ತೆಗಿತಾ ಇದ್ದಾರೆ. ಸಾಕಷ್ಟು ಮಹಿಳೆಯರಿಗೂ ಕೂಡ ಇವಾಗ ಟ್ರೈನಿಂಗ್ ಮಾಡಿದ್ರು. ಯಾವುದೇ ರೀತಿಯಿಂದ ನೀವು ಜೋರಾಗಿ ಗುದಲಿ ಶಲ್ಕಿಲಿಂದ ಹೊಡೆಯುವ ಹಾಗಿಲ್ಲ. ಈ ರೀತಿ ಸಣ್ಣ ಪ್ರಮಾಣದಲ್ಲಿ ಅಂದ್ರೆ ಈ ರೀತಿ ಕಲ್ಲು ಏನ್ಗಳಿರ್ತಾವೆ, ಇಂಥ ಕಲ್ಲುಗಳನ್ನು ಕೂಡ ತೆಗೆಯಬೇಕಾಗತ್ತೆ. ಏನು ಐತಿಹಾಸಿಕ ಲಕ್ಕುಂಡಿ ಗ್ರಾಮ ಅಂತಂದ್ರೆ ಇಲ್ಲಿ ಸಾಕಷ್ಟು ಪ್ರಮಾಣದ ಖನಿಜ ಸಂಪತ್ತು ಇದೆ ಅಂತ ಹೇಳಿ. ಯಾಕಂತಂದ್ರೆ ಇದು 6ರಿಂದ 7 ಅಡಿಯಷ್ಟು ಮೇಲ್ಭಾಗದಲ್ಲಿ ಮಣ್ಣು ಹಾಕಿದ್ದಾರೆ. ತಳಭಾಗದಲ್ಲಿ ಇಲ್ಲಿ ದೇವಸ್ಥಾನ ಸಿಗಬಹುದು ಮತ್ತು ನಿಧಿ ಸಿಗಬಹುದು, ವಜ್ರ ವೈಡೂರ್ಯಗಳು ಸಿಗಬಹುದು ಅಂತ ಹೇಳಿ. ಇವಾಗ ಲಕ್ಕುಂಡಿ ಗ್ರಾಮವನ್ನು ಸಂಪೂರ್ಣವಾಗಿ ಸ್ಥಳಾಂತರ ಮಾಡೋದಿಲ್ಲ. ಕೇವಲ 10x10 ಜಾಗದಲ್ಲಿ ಅಷ್ಟೇ ಇವಾಗ ಉತ್ಖನನ ಕಾರ್ಯ ಮಾಡ್ತಾ ಇದ್ದಾರೆ. ಇಲ್ಲಿ ನಾವು ನೋಡ್ತಾ ಇರಬಹುದು, ಈ ಒಂದು ಪ್ರದೇಶದಲ್ಲಿ ಸಾಕಷ್ಟು ಉತ್ಖನನ ಕಾರ್ಯ ನಡೀತಾ ಇದೆ. ಈ ರೀತಿ ಮಹಿಳೆಯರು ಕೂಡ ಉತ್ಖನನ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ. ಈ ಭಾಗದಲ್ಲಿ ಅಂದ್ರೆ ಸುಮಾರು 10x10 ಇದರಲ್ಲಿ ಅಷ್ಟೇ ಇವಾಗ ಉತ್ಖನನ ಕಾರ್ಯ ನಡೀತಾ ಇದೆ. ಇಲ್ಲಿ ನಾವು ಮುಂದಿನ ಭಾಗದಲ್ಲಿ ನೋಡ್ತಾ ಇರಬಹುದು, ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಏನಿದೆ ಆ ದೇವಸ್ಥಾನದ ನೇರವಾಗಿ ಇಲ್ಲಿ ಸಿದ್ದರ ಬಾವಿ ಅಂದ್ರೆ ಇದೊಂದು ಪುಷ್ಕರಣ ಇದೆ. ಈ ಒಂದು ಪುಷ್ಕರಣ ಯಾವ ರೀತಿ ತಳಗಡೆ ಇದೆ ಅದೇ ಮಾರ್ಗವಾಗಿ ಇಲ್ಲಿ ಹೋದ್ರೆ ಇದು ಸುಮಾರು 5ರಿಂದ 7 ಅಡಿಯಷ್ಟು ಮೇಲ್ಗಡೆ ಮಣ್ಣು ಹಾಕಿದ್ದಾರೆ ಅಂತ ಹೇಳಿ. ಕಳೆದ 15ರಿಂದ 20 ವರ್ಷಗಳ ಹಿಂದೆ ಈ ಒಂದು ಪ್ರದೇಶಕ್ಕೆ ಮಣ್ಣು ಹಾಕಿರೋದ್ರಿಂದ ಈ ನೈಜ
ಲಕ್ಕುಂಡಿ ತಳಭಾಗದಲ್ಲಿದೆ. ಹೀಗಾಗಿ ಈ ಅಷ್ಟು ಮಣ್ಣು ತೆಗೆದ ನಂತರ ಇಲ್ಲಿ ಖನಿಜ ಸಂಪತ್ತು ಸಿಗಬಹುದು ಅಂತ ಹೇಳಿ ಈ ಒಂದು ಗ್ರಾಮವನ್ನು ಕೂಡ ಸ್ಥಳಾಂತರ ಮಾಡಿದರೆ ಇನ್ನೂ ಸಾಕಷ್ಟು ಪ್ರಮಾಣದ ಖನಿಜ ಸಂಪತ್ತು ಸಿಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇವಾಗ ಉತ್ಖನನ ಕಾರ್ಯ ಆರಂಭವಾಗಿದೆ. ನಮ್ಮ ಜೊತೆಗೆ ಮಾತನಾಡಲು ಲಕ್ಕುಂಡಿ ಪ್ರಾಧಿಕಾರದ ಆಯುಕ್ತರಾದಂತ ಶರಣು ಗೋಗೇರಿದ್ದಾರೆ. ಅವರನ್ನ ಕೇಳೋಣ. ಸರ್, ಇವು ಸ್ಟಾರ್ಟ್ ಆಗಿದೆ, ಸೂಕ್ಷ್ಮವಾಗಿ ತೆಗಿಬೇಕು, ಏನೇನು ಹೇಳಿದಿರಿ ಅವರಿಗೆ, ಏನೇನು ಸಿಗಬಹುದಿಲ್ಲ ಅಂತ? ಈಗೇನು ಅಂತಂದ್ರೆ, ಈಗ ಮಾನ್ಯ ಮುಖ್ಯಮಂತ್ರಿಗಳು ಬಂದಾಗ ಒಂದು 1.5 ಫೂಟ್ ಮಣ್ಣಾಗಿತ್ತು ಹಾಕಿತ್ತು. ಅದನ್ನು ನಿನ್ನೆ ದಿನನ ಪೂರ್ಣವಾಗಿ ಸ್ವಚ್ಛಗೊಳಿಸಿದ್ದೇವೆ. ಇವತ್ತಿನ ದಿನ ಏನು ಹಾಕು ಮಣ್ಣ ಆಗಿದೆ ಅದನ್ನ ಏನು ಉತ್ಖನನ ಮಾಡಲಿಕ್ಕೆ ನಿಯಮಾವಳಿಗಳಿದಾವು, ಆ ನಿಯಮಾವಳಿಗಳಂತೆ ಏನು ಕಾರ್ಮಿಕರಿಗೆ ಒಂದು ಸಭೆಯನ್ನ ಮಾಡಿದ್ದೇವೆ. ಈ ಒಂದು ಕಾರ್ಮಿಕರಿಗೆ ಹೇಗೆ ಕೆಲಸ ಮಾಡಿಸಬೇಕು ಅನ್ನುವಂಥದ್ದಕ್ಕೆ 2 ಸೂಪರ್ವೈಸರ್ನ ಮಾಡಿದ್ದೇವೆ. ಸೂಪರ್ವೈಸರ್ ಮ್ಯಾಗ ಒಬ್ರು ಸಹಾಯಕ ನಿರ್ದೇಶಕರಿದ್ದಾರೆ, ಕೋ ಡೈರೆಕ್ಟರ್ ಮ್ಯಾಗ ನಿರ್ದೇಶಕರಿದ್ದಾರೆ, ಮತ್ತು ನಾವು ಸಹಿತ ಲಕ್ಕುಂಡಿ ಪ್ರಾಧಿಕಾರದ ಆಯುಕ್ತರಾಗಿ ಮತ್ತು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ನ ಹಿರಿಯ ಅಧಿಕಾರಿಗಳು ಮತ್ತು ASIನ ಹಿರಿಯ ಅಧಿಕಾರಿಗಳು ಅವರಿಗೆ ಈಗಾಗಲೇ ನಾವು ಮಾರ್ಗದರ್ಶನವನ್ನ ಮಾಡಿದ್ದೇವೆ. ಏನು ಒಟ್ಟಾರೆ ಹೇಳ್ಬೇಕಂತಂದ್ರೆ ಇವಾಗ ಮಾರ್ಗದರ್ಶನ ಮಾಡಿದ್ದಾರೆ. ಇವಾಗ ಉತ್ಖನನ ಕಾರ್ಯ ಕೂಡ ನಡೀತಾ ಇದೆ. ಏನು ಇಲ್ಲಿ ನಾವು ನೋಡ್ತಾ ಇರಬಹುದು, ಸಿಸಿಟಿವಿಯನ್ನು ಕೂಡ ಇಲ್ಲಿ ಅಳವಡಿಕೆ ಮಾಡಿದ್ದಾರೆ. ಈ ಒಂದು ಭಾಗದಲ್ಲಿ 2 ಸಿಸಿಟಿವಿ ಅಳವಡಿಕೆ ಮಾಡಿದ್ದಾರೆ. ಒಂದು ದೇವಸ್ಥಾನ ಮುಂಭಾಗದಲ್ಲಿ ಮಾಡಿದರೆ, ಇನ್ನೊಂದು ಈ ಒಂದು ಕಂಬದ ಮೇಲೆ ಸಿಸಿಟಿವಿ ಅಳವಡಿಕೆ ಮಾಡಿದ್ದಾರೆ. ಆ ಎಲ್ಲ ಇಲ್ಲಿ ಕೆಲಸ ಮಾಡುವುದು ಕೂಡ ಸಿಸಿಟಿವಿ ಕಣ್ಗಾವಲಿನಲ್ಲಿ ಕೂಡ ಸೆರೆ ಆಗ್ತಾ ಇರುತ್ತೆ. ಈ ಪ್ರದೇಶವನ್ನು ಇನ್ನು ಮುಂದೆ ಅಂದ್ರೆ ಸುಮಾರು 5 ರಿಂದ 7 ಅಡಿ ತೆಗೆದ್ರೆ ಇದೊಂದು ನಿಷೇಧಿತ ಪ್ರದೇಶವಾಗುತ್ತೆ. ಇಲ್ಲಿ ಯಾರನ್ನು ಕೂಡ ಒಳಗಡೆ ಬಿಡುವುದಿಲ್ಲ. ಇಲ್ಲಿ ಸಿಬ್ಬಂದಿಗಳು ಮಾತ್ರ ಇಲ್ಲಿ ಕೆಲಸ ಮಾಡುವಂತ ಸ್ಥಿತಿ ನಿರ್ಮಾಣವಾಗುತ್ತೆ. ಯಾಕಂತಂದ್ರೆ ಇವಾಗ ರಿತ್ತಿ ಕುಟುಂಬದಲ್ಲಿ ನಿಧಿ ಸಿಕ್ಕ ನಂತರ ಸಾಕಷ್ಟು ಇವಾಗ ಕುತೂಹಲಕ್ಕೆ ಲಕ್ಕುಂಡಿ ಗ್ರಾಮ ಎಡೆ ಮಾಡಿಕೊಡ್ತಾ ಇದೆ. ಚಾಲುಕ್ಯರಾಗಿರ್ಬೋದು, ವಿಜಯನಗರ ಸಾಮ್ರಾಜ್ಯರು ಈ ಒಂದು ಲಕ್ಕುಂಡಿ ಗ್ರಾಮದಲ್ಲಿ ಆಳ್ವಿಕೆ ಮಾಡಿದ್ದಾರೆ. 101 ಗುಡಿ, 101 ಬಾವಿ ಇರೋದ್ರಿಂದ ಲಕ್ಕುಂಡಿ ಗ್ರಾಮದಲ್ಲಿ ಸಾಕಷ್ಟು ನಿಧಿ ಸಿಗುತ್ತೆ. ಇಲ್ಲಿ ವಜ್ರ ವೈಡೂರ್ಯಗಳು ಸಿಗುತ್ತೆ ಅನ್ನೋದು ಕೂಡ ಇತಿಹಾಸದಿಂದ ಗೊತ್ತಾಗುತ್ತೆ. ಈ ಹಿಂದೆನೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲಿ ಸಿಕ್ಕಂತ ಉದಾಹರಣೆಗಳಿದ್ದಾವೆ. ಈ ಒಂದು ಪ್ರದೇಶದಲ್ಲಿ ಇವಾಗ ಉತ್ಖನನ ಕಾರ್ಯ 3 ರಿಂದ 4 ತಿಂಗಳ ಕಾಲವರೆಗೂ ಕೂಡ ನಡೆಯುತ್ತೆ. ಅತಿ ಸೂಕ್ಷ್ಮವಾಗಿ ಈ ಒಂದು ಉತ್ಖನನ ಕಾರ್ಯ ಕೂಡ ಇಲ್ಲಿ ನಡೀತಾ ಇದೆ. ಏನು ಈ ಒಂದು ಪ್ರದೇಶದಲ್ಲಿ ಅಂದ್ರೆ ಈ ಹಿಂದೆ ಮಹಾರಾಜರು ಆಳಿದಂತ ಸಮಯದಲ್ಲಿ ಇಲ್ಲಿ ಟಂಕಶಾಲೆ ಇತ್ತು. ಈ ಟಂಕಶಾಲೆ ಆವರಣದಲ್ಲೇ ಇವಾಗ ಈ ಒಂದು ಉತ್ಖನನ ಕಾರ್ಯ ನಡೀತಾ ಇದೆ. ಇವಾಗ ಕೇವಲ 10x10 ಮಾತ್ರ ಇವಾಗ ಉತ್ಖನನ ನಡೀತಾ ಇದೆ. ಈ ಒಂದು ಪ್ರದೇಶದಲ್ಲಿ ಏನಾದರೂ ನಿಧಿ ಸಿಕ್ಕರೆ ಮತ್ತು ಪುರಾತನ ವಸ್ತುಗಳು ಸಿಕ್ಕರೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಹಂತದಲ್ಲಿ ಅಂದ್ರೆ ಬೇರೆ ಬೇರೆ ದೇವಸ್ಥಾನಗಳ ಬಳಿ ಕೂಡ ಉತ್ಖನನ ಕಾರ್ಯ ಮಾಡಲು ಈ ರಾಜ್ಯ ಸರ್ಕಾರಕ್ಕೆ ಅಂದ್ರೆ ಲಕ್ಕುಂಡಿ ಪ್ರಾಧಿಕಾರ ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸುತ್ತೆ. ಅದು ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ. ಅವಾಗ ಬೇರೆ ಬೇರೆ ದೇವಸ್ಥಾನಗಳನ್ನು ಕೂಡ ಉತ್ಖನನ ಮಾಡಲು ಇಲ್ಲಿಯ ಪ್ರಾಧಿಕಾರ ಮುಂದಾಗ್ತಾ ಇದೆ. ಗ್ರಾಮಸ್ಥರು ಹೇಳೋ ಪ್ರಕಾರ ಇಡೀ ಲಕ್ಕುಂಡಿ ಗ್ರಾಮವನ್ನು ಸ್ಥಳಾಂತರ ಮಾಡಿದ್ರೆ ಇಲ್ಲಿ ಸಾಕಷ್ಟು ಸಂಪತ್ತು ಸಿಗುತ್ತೆ ಅನ್ನೋ ಮಾತುಗಳು ಕೂಡ ಇದ್ದಾವೆ. ಹೀಗಾಗಿ ಇಡೀ ಗ್ರಾಮವನ್ನು ಸ್ಥಳಾಂತರ ಮಾಡಬೇಕಾಗತ್ತಾ ಅಥವಾ ಈ ಒಂದು ಪ್ರದೇಶದಲ್ಲಿ ಯಾವ ವಸ್ತುಗಳು ಸಿಗುತ್ತೆ ಅನ್ನೋದರ ಮೇಲೆ ಗ್ರಾಮವನ್ನು ಸ್ಥಳಾಂತರ ಮಾಡೋದು ಕೂಡ ನಿಂತಿದೆ. ಹೀಗಾಗಿ ಇವಾಗ ಉತ್ಖನನ ಕಾರ್ಯ ಆರಂಭವಾಗಿದೆ. ಅಷ್ಟೊಂದು ಸೂಕ್ಷ್ಮವಾಗಿ ಇಲ್ಲಿಯ ಏನು ಅಧಿಕಾರಿಗಳು ಕೂಡ ಇವರಿಗೆ ಟ್ರೈನ್ ಅಪ್ ಮಾಡಿದ್ದಾರೆ. ಹೀಗಾಗಿ ಅತಿ ಸೂಕ್ಷ್ಮವಾಗಿ ಇಲ್ಲಿ ಉತ್ಖನನ ಕಾರ್ಯ ಇವಾಗ ಆರಂಭವಾಗಿದೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗಾಗಿ. ಉತ್ಖನನ ಸ್ಟಾರ್ಟ್ ಲೈವ್.